ಇದು 2ನೇ ವೀಕು. ನಾನು ಫಸ್ಟ್ ಕಾಯಿ ಸಂಕಲ್ಪ ಮಾಡಿದ್ದು ಶಿವರಾತ್ರಿ ದಿನ ನಾನು ಕಾಯಿ ಕಟ್ಟಿದ್ದು. ನಾನು ಏನು ಅಂದ್ಕೊಂಡಿದ್ದೆ ಅದು ಶಿವರಾತ್ರಿ ದಿನ ನೈಟೇ ನನಗೆ ಪಾಸಿಟಿವ್ ಆಗಿ ಇದಾಯಿತು. ತುಂಬ ಪ್ರಾಬ್ಲಮ್ ಇತ್ತು ನಮಗೆ, ತುಂಬ ಫೈನಾನ್ಷಿಯಲಿ ವರ್ಕು, ನಮ್ಮ ಹಸ್ಬೆಂಡ್ಗೆ ವರ್ಕೇ ಇರಲಿಲ್ಲ. ಅದೆಲ್ಲ ಇಲ್ಲಿಗೆ ಬಂದ ಮೇಲೆ ಇವಾಗ ಅವ್ರಿಗೆ ವರ್ಕು ಸಿಕ್ತು. ಜೊತೆಗೆ ಏನಕ್ಕೂ ಸಮಸ್ಯೆ ಇಲ್ಲ, ಆರಾಮಾಗಿ ಜೀವನ ನಡ್ಕೊಂಡು ಹೋಗ್ತಾ ಇದೆ. ರಾಯರು ಮಹಿಮೆ ತುಂಬ ಇದೆ, ತುಂಬ ಇರೋದ್ರಿಂದನೇ ಇಷ್ಟೊಂದು ಜನ ಬರ್ತಾ ಇರೋದು. ರಾಯರ ಬಗ್ಗೆ ಸರ್, ನಾನು ಬೆಂಗಳೂರಲ್ಲಿ ಸುಮಾರು ರಾಯರ ಮಠಕ್ಕೆ ಹೋಗಿದ್ದೀನಿ. ಬಟ್ ಎಲ್ಲ ಕಡೆ ಏನಂದರೆ ಸ್ವಲ್ಪ ಭೇದ ಭಾವ ಮಾಡ್ತಾರೆ. ಬಟ್ ಈ ರಾಯರ ಮಠ ಒಂದೇ ಒಂದು ರಾಯರ ಮಠ ನಾನು ಇದುವರೆಗೂ ನೋಡಿರೋದು ಭೇದ ಭಾವ ಇಲ್ಲ. ಮಂತ್ರಾಲಯ ಹೆಂಗಿದೆ ಅದೇ ಥರ ಇದು. ರಾಯರು ನಮಗೆ ಇಲ್ಲಿ ತುಂಬ ಅನುಗ್ರಹ ಮಾಡಿದ್ದಾರೆ, ಎಲ್ಲದರಲ್ಲೂ ದಾರಿ ತೋರಿಸಿದ್ದಾರೆ. ನಾವು ಹೋಗೋ ದಾರಿ ಎಲ್ಲ ಕಲ್ಲಿರೋದನ್ನು ಕೂಡ ಅವರು ಹೂವು ಮಾಡಿ ಇವತ್ತು ನನ್ನ ಹತ್ರ ಏನೇ ಇದೆ ಇವತ್ತು ಎಲ್ಲ ಇದೆ ಅಂದ ಕಾರಣ ಶ್ರೀ ರಾಘವೇಂದ್ರ ಸ್ವಾಮಿಗಳೇ 18 ವಾರ ಪೂಜೆ ಮಾಡಿಸಿ ಅಂತ ಹೇಳಿದ್ರು. ಅವಾಗ ಪೂಜೆ ಮಾಡಿಸಿ ನಮ್ಮ ಮಗನು ಚೆನ್ನಾಗಿ ಅಡ್ಜಸ್ಟ್ ಆಗ್ತಿದ್ದಾನೆ. ನಾವೀಗ ನೆಮ್ಮದಿ ಆಗಿದ್ದೀವಿ. ನಮ್ಮ ಭಾರ ಎಲ್ಲ ದೇವ್ರ ಮೇಲೆ ಹಾಕ್ಬಿಟ್ಟು ನಮ್ಮ ಭಾರ ಎಲ್ಲ ತುಂಬಾನೇ ಚೆನ್ನಾಗಿ ನಿದ್ದೆ ಮಾಡ್ತಿದೀವಿ. ನಾವಿಬ್ಬರು ಚೆನ್ನಾಗಿ ಖುಷಿಯಾಗಿದ್ದೀವಿ. ನನ್ನ ಮಗನು ಅಷ್ಟೇ ಅಡ್ಜಸ್ಟ್ ಆಗಿದ್ದಾನೆ, ಅವನು ಚೆನ್ನಾಗಿ ಮಾರ್ಕ್ಸ್ ತೆಗಿತಿದ್ದಾನೆ, ಅವನು ಖುಷಿಯಾಗಿದ್ದಾನೆ. ರಾಯರು ಅಂದರೆ ಕಲಿಯುಗದಲ್ಲಿ ಆರಾಧ್ಯ ದೈವ ಇದ್ದಂಗೆ. ಅವ್ರ ಪವಾಡ 700 ವರ್ಷ ಇರುತ್ತೆ ಅಂತ ಅವರು ಜೀವಂತ ಸಮಾಧಿ ಆದಾಗ ಹೇಳಿದರು. ಇನ್ನೂ 300 ಚಿಲ್ಲರೆ ವರ್ಷ ಅವರ ಶಕ್ತಿ ಇರುತ್ತೆ. ಶ್ರೀರಾಘವೇಂದ್ರಾರ್ಯ ಶ್ರೀರಾಘವೇಂದ್ರಾರ್ಯ ಶ್ರೀರಾಘವೇಂದ್ರ पूज्याय राघवेंद्राय सत्यधर्मरताय च भजतां कल्पवृक्षाय नमतां कामधेनवे. ನಮಸ್ಕಾರ, ನನ್ನ ಹೆಸರು ಅಶ್ವಿನಿ ಅಂತ. ನಾನು ಬಂದಿರೋದು ಅತ್ತಿಗುಪ್ಪೆಯಿಂದ. ನಾನು ಹೊನ್ನಾವರ ಮಂತ್ರಾಲಯ ಬಗ್ಗೆ ಕೇಳಿದ್ದು ಇನ್ಸ್ಟಾಗ್ರಾಮಲ್ಲಿ. ಹೋಗೋಣ ಒಂದ್ಸಲ ನೋಡೋಣ ಅಂತ ನಾನು ಫಸ್ಟ್ ಟೈಮ್ ಬಂದಿರೋದು. ನಾನು ಫಸ್ಟ್ ಟೈಮ್ ಬಂದ ತಕ್ಷಣ ನನಗೆ ರಾಯರ ದರ್ಶನ ಪಡೆದ ನೆಕ್ಸ್ಟ್ ಸೆಕೆಂಡೇ ನನ್ನ ಕಣ್ಣಲ್ಲಿ ನೀರು ಬಂತು. ಒಂಥರ ಅದ್ಭುತನೇ ಅಂತ ಹೇಳ್ಬೋದು. ನೋಡೋಣ, ನಾನು ಮತ್ತೆ ಮತ್ತೆ ಬರಬೇಕು ಅಂತ ನನ್ನ ಇಚ್ಛೆ. ಸೊ ಇದು ನೋಡ್ತಾ ಇದ್ದೀನಿ, ಇಲ್ಲಿ ತುಂಬಾ ಜನ ಎಲ್ಲ ಕಾಯಿ ಕಟ್ಟಿದ್ದಾರೆ, ಎಲ್ಲ ಪಾಸಿಟಿವ್ ಕಮೆಂಟ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಬಂದಿರೋದು ಎಲ್ಲ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ನಾನು ಮಾಡ್ಬೇಕು ಅಂತ ನನ್ನ ಆಸೆ. ಗುರುಗಳಿಗೆ ನನ್ನ ಆಸೆಯನ್ನು ಹೇಳಿದ್ದೀನಿ. ಸೊ ನೋಡೋಣ. ಆರತಿ ಮಾಡಿದ್ದು, ದೀಪ ಹಚ್ಚಿ ಅವರೆಲ್ಲ ಹೇಳ್ತಾರೆ ಎಷ್ಟು ದೀಪ ಹಚ್ಚಬೇಕು, ಎಷ್ಟು ವಾರ ಸಂಕಲ್ಪ ಮಾಡಬೇಕು ಏನು ಅಂತ ಎಲ್ಲ ಪೂಜಾರಿ ಎಲ್ಲ ಹೇಳ್ಕೊಡ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಮತಾ. ನಾನು ಸೀಗೇಳಿಯಿಂದ ಬರ್ತಾ ಇದೆ. ಇದು 12ನೇ ವಾರ. ನನ್ನ ಮನೇಲಿ ಸ್ವಲ್ಪ ಕಷ್ಟ ಆಯಿತು. ನನಗೆ ಸ್ವಲ್ಪ ಕಾಯಿಲೆ ಇತ್ತು, ಅಂದರೆ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ಇತ್ತು. ಅದು ಕ್ಷಣಕ್ಕೆ ಕಮ್ಮಿ ಆಗ್ತಾ ಬರ್ತಿದೆ. ಹಾಗೆ ನನ್ನ ಟ್ಯಾಬ್ಲೆಟ್ಸ್ನ ರೆಡ್ಯೂಸ್ ಆಗಿದೆ. ನನ್ನ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಚೆನ್ನಾಗಿ ನಿದ್ದೆ ಬರ್ತಿದೆ. ಓದೋದ್ರಲ್ಲಿ ತುಂಬ ಇಂಪ್ರೂವ್ಮೆಂಟ್ ಕಾಣ್ತಿದೆ. ದೇವ್ರ ಪೂಜೆ ಮಾಡಿದಾಗಿಂದ ಮನೇಲಿ ಯಾವುದೇ ಥರ ಜಗಳ ಇಲ್ಲ. ಅಮ್ಮ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ, ತುಂಬ ಚೆನ್ನಾಗಿ ನೋಡ್ಕೋತಾರೆ. ಹಾಗೆ ಓದೋದ್ರಲ್ಲೂ ತುಂಬ ಚೆನ್ನಾಗಿದೆ, ಏನು ಕಷ್ಟ ಅನಿಸ್ತಿಲ್ಲ. ಮುಂಚಿನಗಿಂತ ತುಂಬ ಇಂಪ್ರೂವ್ ಆಗಿದೆ. ಸೊ ನೀವು ಎಲ್ಲ ಇಲ್ಲಿಗೆ ಬಂದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಇಲ್ಲಿಗೆ ಬಂದರೆ ನಿಮ್ಮ ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ. ಇಲ್ಲಿಂದ ನಿಮಗೆ ತುಂಬ ಉಪಯೋಗ ಇದೆ. ಇಲ್ಲಿ ಬಂದು ಬೇಡ್ಕೊಂಡ್ರೆ ನಿಮ್ಮ ಮನಸ್ಸು ನಿಜವಾಗ್ಲೂ ನಿರಾಳ ಅನಿಸುತ್ತೆ. ಒಂದು 12ನೇ ವಾರದಿಂದ ಬರ್ತಾ ಇದ್ದೀವಿ. ಹೀಗೆ ನಮ್ಮ ಮನೆ ಅಕ್ಕಪಕ್ಕ ಹೇಳಿದ್ರು, ಹೀಗೆ ಹೋಗಿ ಮಾಡಿ ಒಳ್ಳೇದಾಗುತ್ತೆ ಅಂತ. ಹಾಗಾಗಿ ಬಂದ್ವಿ, ಒಂದ್ಸತಿ ಟ್ರೈ ಮಾಡಿದ್ವಿ. ಆಮೇಲೆ ತುಂಬ ಒಳ್ಳೇದಾಯ್ತು. ನಾನು ಏನು ಅಂದ್ಕೊಂಡು ಅದೆಲ್ಲ ಆಗ್ತು. ನಾನು ಏನೇನು ಅನ್ಕೋತಾ ಇದ್ದೆ ಅದೆಲ್ಲ ಆಗ್ತಾ ಇತ್ತು. ನಾನು ಇಂಜೆಕ್ಷನ್ ಹಾಕಬೇಕು, ಅದನ್ನು ಕಲಿಬೇಕು ಅಂದರೆ ನನಗೆ ತುಂಬ ಭಯ ಇತ್ತು. ಇಂಜೆಕ್ಷನ್ ನರ್ಸಿಂಗ್ ಮಾಡ್ತಾ ಇದ್ದೆ. ಇಂಜೆಕ್ಷನ್ ಹಾಕೋಕೆ ತುಂಬ ಭಯ ಇತ್ತು. ಇಲ್ಲಾಗಿ ಹೋಗಿ ಒಂದು 3 ವಾರ ಆದಮೇಲೆ ನಾನು ಆಟೋಮೆಟಿಕ್ಕಾಗಿ ನಮ್ಮ ಅಜ್ಜಿಗೆಲ್ಲ ಇಂಜೆಕ್ಷನ್ಸ್ ಹಾಕೋಕೆ ಸ್ಟಾರ್ಟ್ ಮಾಡಿದೆ. ನನಗೆ ಕಾನ್ಫಿಡೆಂಟ್ ಬಂತು. ನಾನು ನರ್ಸಿಂಗ್ ಫೀಲ್ಡಲ್ಲಿ ಏನಾದರೂ ಅಚೀವ್ ಮಾಡ್ಬೋದು ಅಂತ ನನ್ನಲ್ಲೊಂದು ಮನೋಭಾವ ಬಂತು. ಇದೆಲ್ಲ ಕೊಟ್ಟಿರೋಂಥ ರಾಘವೇಂದ್ರ ಸ್ವಾಮಿಗೆ ನಾನು ನಿಜವಾಗ್ಲೂ ಕೃತಜ್ಞತೆಳಾಗಿರ್ತೇನೆ. ಓಂ ಶ್ರೀ ರಾಘವೇಂದ್ರ ನಮಃ. ಬೆಂಗಳೂರಿಂದ ಬರ್ತಾರೆ. ಎಷ್ಟನೇ ಬಾರಿ ಇಲ್ಲಿಗೆ ಬಂದಿದ್ದೀರಾ? ಇದು 16ನೇ ವಾರ ಸರ್. 16ನೇ ವಾರ. 16 ವಾರ ಇಲ್ಲಿಗೆ ಬಂದಿದ್ದೀರಾ ಮಠಕ್ಕೆ. ಏನು ಅನ್ನಿಸ್ತಾ ಇದೆ ನಿಮಗೆ? ತುಂಬ ಖುಷಿಯಾಗ್ತಿದೆ. ಅದು ನಾವು ಏನು ಕೇಳ್ಕೊತೀವಿ ಅದು ನಿಜವಾಗ್ಲೂ ಅದಾಗುತ್ತೆ. ಯಾಕೆಂದರೆ ನಾವು 16 ವಾರದಿಂದ ಬರ್ತಾ ಇದ್ದೀವಲ್ವ.
ಅದು ಮೊದಲನೇ 3 ವಾರ ಬಂದಮೇಲೆ ಅದು ಗೊತ್ತಾಗ್ಬಿಡ್ತು ನಮಗೆ. ನಾವೇನು ಅಂದ್ಕೊಂಡಿದ್ವಿ ಅದಕ್ಕೆ ಮುಂಚೆ ತುಂಬ ಪ್ರಾಬ್ಲಮ್ ಇತ್ತು ನಮಗೆ. ತುಂಬ ಫೈನಾನ್ಷಿಯಲಿ ವರ್ಕು, ನಮ್ಮ ಹಸ್ಬೆಂಡ್ಗೆ ವರ್ಕೇ ಇರಲಿಲ್ಲ. ಅದೆಲ್ಲ ಇಲ್ಲಿಗೆ ಬಂದ ಮೇಲೆ ಇವಾಗ ಅವ್ರಿಗೆ ವರ್ಕು ಸಿಕ್ತು. ಜೊತೆಗೆ ಏನಕ್ಕೂ ಸಮಸ್ಯೆ ಇಲ್ಲ, ಆರಾಮಾಗಿ ಜೀವನ ನಡ್ಕೊಂಡು ಹೋಗ್ತಾ ಇದೆ. ಇನ್ನು ಹಳೇದು ಏನು ಪ್ರಾಬ್ಲಮ್ ಮಾಡ್ಕೊಂಡಿರ್ತೀವಿ ಅದನ್ನು ಸ್ವಲ್ಪ ತೀರಬೇಕು. ಅದು ಇನ್ನೊಂದು 6 ವಾರ ಬಾಕಿ ಇದೆ ನಮಗೆ. ಅದು ಕಂಪ್ಲೀಟ್ ಆಗೋಷ್ಟರಲ್ಲಿ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಸರ್. ಆಲ್ಮೋಸ್ಟ್ ಇವಾಗ ಇನ್ಸ್ಟಾಗ್ರಾಮಲ್ಲೇ ಬರ್ತಾಯಿದೆ, ನೋಡ್ತಾ ಇದ್ದೀರಾ ನೀವೇ ಎಷ್ಟು ಪವಾಡ ಇದೆ ಅಂತ. ರಾಯರು ಕೇಳಿದ ತಕ್ಷಣ ಅಪ್ಪಣೆ ಕೊಡ್ತಾರೆ, ಪ್ರತಿಯೊಂದೂ ಹೆಂಗೆ ಅಂತ. ಅದರಲ್ಲಿ 2 ಮಾತಿಲ್ಲ ಸರ್, ಏನೂ ಹೇಳೋಕ್ಕಾಗಲ್ಲ ನಾವು. ರಾಯರು ಏನೇ ಕೇಳಿದ್ರು ಅದು ಈಡೇರಿಸ್ತಾರೆ. ಅದು ನಂಬಿಕೆ ಯಾವತ್ತೂ ಸುಳ್ಳು ಆಗೋದಿಲ್ಲ ಅಷ್ಟೇ. ನನ್ನ ಹೆಸರು ಭಾನು ಅಂತ. ನಾನು ಬ್ಯಾಂಗ್ಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸ ರೋಡ್ ಬರ್ತಾ ಇರೋದು. ಇದು 2ನೇ ವೀಕು. ನಾನು ಫಸ್ಟ್ ಕಾಯಿ ಸಂಕಲ್ಪ ಮಾಡಿದ್ದು ಶಿವರಾತ್ರಿ ದಿನ ನಾನು ಕಾಯಿ ಕಟ್ಟಿದ್ದು. ನಾನು ಏನು ಅಂದ್ಕೊಂಡಿದ್ದೆ ಅದು ಶಿವರಾತ್ರಿ ದಿನ ನೈಟೇ ನನಗೆ ಪಾಸಿಟಿವ್ ಆಗಿ ಇದಾಯಿತು. ಹಾಗಾಗಿ ನಾನು ನೆಕ್ಸ್ಟ್ ವೀಕಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದಾಗಿದೆ ನನಗೆ. ಕಾಯಿ ಕಟ್ಟಿದ ದಿನ ರಾತ್ರಿನೇ ನಂಗೆ ಅನುಭವ ಆಗಿದೆ. ಹಾಗಾಗಿ ನಾನು ನೆಕ್ಸ್ಟ್ ಬರೋಂಥ ಮುಂದಿನ ಭಕ್ತಾದಿಗಳಿಗೆ ನಿಮ್ಮ ಒಂದು ಅಂದರೆ ನಮಗೆ ಪಾಸಿಟಿವ್ ಬರುತ್ತೆ, ತುಂಬ ನೆಮ್ಮದಿ ಸಿಗುತ್ತೆ ಒಂಥರ ಇಲ್ಲಿಗೆ ಬಂದರೆ. ನಾವು ಏನು ಅಂದ್ಕೊಂಡು ಬಂದಿರ್ತೀವೋ ಅದು 1 ವೀಕಲ್ಲಿ ಆಗಿದ್ರೆ 2 ವೀಕ್. ನನಗೆ ಮಾತ್ರ ಅವತ್ತು ರಾತ್ರಿನೇ ಆಗಿದೆ. ಸ್ವಲ್ಪ ಟೈಮ್ ತೊಗೋಬೋದೇನೋ ಆಗೋಕ್ಕೆ. ನಂಗೆ ಆಗಿದೆ. ಎಲ್ಲರೂ ಬಂದರೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಚೆನ್ನಾಗಿದೆ ಇಲ್ಲಿ. ಹೆಸರು ರೇಖಾ ಅಂತ, ನಮ್ಮನೆಯವ್ರ ಹೆಸರು ಕಿರಣ್ ಅಂತ. ನಾವು ಕೋಲಾರದಿಂದ ಬಂದಿದ್ದೀವಿ ಸರ್. ನಾವು ಅಕ್ಟೋಬರಲ್ಲಿ ಬಂದ್ವಿ, ಕೇಳೋಣ ಅಂತ ಬಂದ್ವಿ. ಆವಾಗ ಇವರು ಈ ಥರ 18 ವಾರ ನಮ್ಮ ಸಮಸ್ಯೆಗಳು ಹೇಳ್ಕೊಡ್ತೀವಿ. 18 ವಾರ ತೆಂಗಿನಕಾಯಿ ಕಟ್ಟಿ ಆಮೇಲೆ ಪೂಜೆ ಮಾಡಿಸಿದ್ರು. ನಮಗೇನು ಸಮಸ್ಯೆ ಇತ್ತು ಅಂದರೆ ನಮ್ಮ ಮನೆಗೆ ಆರೋಗ್ಯ ಸಮಸ್ಯೆ ತುಂಬ ಇತ್ತು. ಆಮೇಲೆ ನನಗೆ ನನ್ನ ಮಗನ ಹೊಸದಾಗ ಹಾಸ್ಟೆಲಿಗೆ ಬಿಟ್ಟಿದ್ದೆ, ಮಂಗಳೂರಲ್ಲಿ ಮೂಡುಬಿದ್ರೆ ಅಂತ, ಅಲ್ಲಿ ಬಿಟ್ಟಿದ್ದೆ. ಅವನು ಡೈಲಿ ಅಳ್ತಾ ಇದ್ದ, ಅಲ್ಲಿ ಅಡ್ಜಸ್ಟ್ ಆಗೋಕ್ಕೆ ಮತ್ತೆ ಓದೋಕ್ಕೆ ಕಷ್ಟ ಆಗಿ ತುಂಬ ಅಳ್ತಿದ್ದ. ನಮ್ಮಿಬ್ರಿಗೂ ಏನಾಗ್ತಿತ್ತು, ನಿದ್ದೆನೇ ಬರ್ತಿರ್ಲಿಲ್ಲ. ಒಂಥರ ಮೆಂಟಲಿ ನಮಗೆ ಟಾಸ್ಟ್ ಇದಾದಂಗಾಯ್ತು. ನಾವೇ ಒಂಥರ ಕುಕ್ಕು ಹೋದ್ವಿ ನನ್ನ ಮಗನಿಗೆ, 3 ಜನ ಅಷ್ಟೇ. ಆಮೇಲೆ ನಮಗೆ ಅರ್ಥ ಆಡ್ಕೊಳಕ್ಕೆ ಆಗಲೇ ನಾವು ಬಂದು ಇಲ್ಲಿ ಕೇಳಿದ್ವಿ. ಅವಾಗ 18 ವಾರ ಪೂಜೆ ಮಾಡಿಸಿ ಅಂತ ಹೇಳಿದ್ರು. ಅವಾಗ ಪೂಜೆ ಮಾಡಿಸಿದ್ರೆ ನಮ್ಮ ಮಗನು ಚೆನ್ನಾಗಿ ಅಡ್ಜಸ್ಟ್ ಆಗ್ತಿದ್ದಾನೆ. ನಾವೀಗ ನೆಮ್ಮದಿ ಆಗಿದ್ದೀವಿ. ನಮ್ಮ ಭಾರ ಎಲ್ಲ ದೇವ್ರ ಮೇಲೆ ಹಾಕ್ಬಿಟ್ಟು ನಮ್ಮ ಭಾರ ಎಲ್ಲ ತುಂಬಾನೇ ಚೆನ್ನಾಗಿ ನಿದ್ದೆ ಮಾಡ್ತಿದೀವಿ. ನಾವಿಬ್ಬರು ಚೆನ್ನಾಗಿ ಖುಷಿಯಾಗಿದ್ದೀವಿ. ನನ್ನ ಮಗನು ಅಷ್ಟೇ ಅಡ್ಜಸ್ಟ್ ಆಗಿದ್ದಾನೆ, ಅವನು ಚೆನ್ನಾಗಿ ಮಾರ್ಕ್ಸ್ ತೆಗಿತಿದ್ದಾನೆ, ಅವನು ಖುಷಿಯಾಗಿದ್ದಾನೆ. ದೇವರಿಗೆ ಎಷ್ಟು ನಮಸ್ಕಾರ ಮಾಡಿದ್ರು, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲು ಸರ್ ಅಷ್ಟೇ.